ಎಸ್ ಸಿಎಂ ಸಿದ್ದರಾಮಯ್ಯ ಅವರೇ, ನೀವು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ನೀವೇ ನಿಂತು ಉದ್ಘಾಟನೆ ಮಾಡಿರುವಂತಹ ಗ್ರಂಥಾಲಯ ಇಂದು ಅನಾಥವಾಗಿ ಬಿದ್ದಿದೆ. ಎಸ್ ಸಿಎಂ ಸಿದ್ದರಾಮಯ್ಯ ಅವರೇ, ನೀವು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ನೀವೇ ನಿಂತು ಉದ್ಘಾಟನೆ ಮಾಡಿರುವಂತಹ ಗ್ರಂಥಾಲಯ ಇಂದು ಅನಾಥವಾಗಿದೆ. ಕೇವಲ ಉದ್ಘಾಟನೆಗೆ ಮಾತ್ರ ನಿಮ್ಮ ಹಿತಾಸಕ್ತಿ ಸೀಮಿತ ಆಯ್ತಾ ಅಂತ ಸಾರ್ವಜನಿಕರು, ವಿದ್ಯಾರ್ಥಿಗಳ ಹಿತಾಸಕ್ತಿ ನಿಮಗೆ ಬೇಡವಾಯ್ತಾ? ಉದ್ಘಾಟನೆಯ ಭಾಗ್ಯವನ್ನ ಕಂಡು 2 ತಿಂಗಳಾದ್ರೂ ವಿದ್ಯಾರ್ಜನೆಗೆ ಇಲ್ಲಿ ಅವಕಾಶವಿಲ್ಲ. ಸಚಿವ KH ಮುನಿಯಪ್ಪ ಅವರೇ, ಗ್ರಂಥಾಲಯ ವಿಚಾರವಾಗಿ ಮೌನ ವಹಿಸಿದ್ದು ಯಾಕೆ? 1,80,00,000 ವೆಚ್ಚದಲ್ಲಿ ದೇವನಹಳ್ಳಿ ಗ್ರಂಥಾಲಯ ನಿರ್ಮಾಣ ಮೋಜು ಮಾಡೋರಿಗೆ ತಾಣವಾಗಿ ಬಿಡ್ತು 3 ಅಂತಸ್ತಿನ ಗ್ರಂಥಾಲಯ ಕಟ್ಟಡ. ಮಕ್ಕಳಿಗೆ ಗ್ರಂಥಾಲಯ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ದೇವನಹಳ್ಳಿ ಗ್ರಂಥಾಲಯದಲ್ಲಿ ನಮ್ಮ ಪ್ರತಿನಿಧಿ ಮಹೇಶ್ ನೀಡಿರುವಂತಹ ಪ್ರತ್ಯಕ್ಷ ವರದಿಯನ್ನ ಕೂಡ ತೋರಿಸ್ತೀವಿ. ಎಸ್ ಸಿಎಂ ಸಿದ್ದರಾಮಯ್ಯ ಅವರೇ, ಒಂದು ಸ್ವಲ್ಪ ಗಲಾಟೆ ಗೌಜಿಗಳಿಂದ ಸ್ವಲ್ಪ ಈ ಕಡೆನೂ ಸ್ವಲ್ಪ ಗಮನ ಕೊಡಿ. ನೀವೇ ಕಟ್ಟಿರುವಂಥದ್ದು, ನೀವೇ ಉದ್ಘಾಟನೆ ಮಾಡಿರುವಂಥದ್ದು ಆ ಒಂದು ಗ್ರಂಥಾಲಯದಲ್ಲಿ ವಿದ್ಯಾರ್ಜನೆ ಮಾಡೋದು ಬದಲು ಬಾಕಿ ಇದೆಲ್ಲ ನಡೀತಾ ಇದೆ. ಮೋಜು ಮಸ್ತಿ ಎಲ್ಲವೂ ಕೂಡ ನಡೀತಾ ಇದೆ. ಸ್ವಲ್ಪ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಏನೆಲ್ಲ ವಿಚಾರವಾಗಿ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಹೇಶ್ PM, ಬೆಟ್ಟನಹಳ್ಳಿ. ನಾವೀಗ ಇರುವಂತಹದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವಂತಹ ಚಂದ್ರಶೇಖರ್ ಬಡಾವಣೆಯಲ್ಲಿ ನಿರ್ಮಾಣ ಆಗಿರುವಂತಹ ಗ್ರಂಥಾಲಯದಲ್ಲಿ ಇದ್ದೀವಿ. ಅಂದ್ರೆ ಈ ಗ್ರಂಥಾಲಯ ಸುಮಾರು 1,80,00,000 ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತದ್ದು. CM ಸಿದ್ದರಾಮಯ್ಯ ಖುದ್ದು ಅಂದ್ರೆ ಈ 2 ವರ್ಷದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದು ಖುದ್ದು ಅವರ ಅಮೃತಾಕ್ಷರಗಳಿಂದ ಈ ಕಟ್ಟಡ ಈಗ ನಾನು ಹೇಳ್ತಾ ಹೋಗ್ತೇನೆ. ಈ ಕಟ್ಟಡ G+2 ಅಂದ್ರೆ ಕೆಳಮಹಡಿ, ಅದರ ಮೇಲೆ 2 ಮಹಡಿ ನಿರ್ಮಾಣ ಆಗಿರುವಂತದ್ದು. ಕೆಳಮಹಡಿಯಲ್ಲಿ ನ್ಯೂಸ್ ಪೇಪರ್ ರೀಡಿಂಗು ಮತ್ತೆ ಇನ್ನಿತರ ಬುಕ್ ಸ್ಟಾಕು ಈ ತರ ಸೌಲಭ್ಯಗಳನ್ನು ಹೊಂದಿರುವಂತದ್ದು. ಮತ್ತೆ ಮೊದಲನೇ ಮಹಡಿಯಲ್ಲಿ ಬುಕ್ ಸ್ಟಾಕು ಮತ್ತೆ ರೀಡಿಂಗ್ ಬುಕ್ಸ್ ಇನ್ನಿತರ ಸೌಲಭ್ಯಗಳನ್ನು ಹೊಂದಿರುವಂತದ್ದು. ಮತ್ತೆ 3ನೇ ಮಹಡಿಯಲ್ಲಿ ಉಪನಿರ್ದೇಶಕರ ಅಂದ್ರೆ ಇದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿ ಇಲ್ಲಿ ಸ್ಥಳಾಂತರ ಆಗಿರುವಂತದ್ದು. ಆದ್ರೆ ಇದುವರೆಗೂ ಯಾವುದೇ ರೀತಿಯಂತಹ ಬುಕ್ಸ್ ಆಗ್ಲಿ, ನ್ಯೂಸ್ ಪೇಪರ್ ಆಗ್ಲಿ, ಯಾವುದೇ ರೀತಿಯಂತ ಮೂಲ ಸೌಲಭ್ಯಗಳು ಈ ಕಟ್ಟಡದಲ್ಲಿ ನಿರ್ಮಾಣ ಆಗಿಲ್ಲ. ಕೇವಲ ಕಟ್ಟಡ ಮಾತ್ರ ನಿರ್ಮಾಣ ಆಗಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಓದಕ್ಕೆ ಅವಕಾಶ ಮಾಡಿಕೊಡದೆ ಯಥಾಸ್ಥಿತಿ ಇರುವಂತದ್ದು. ಜ್ಞಾನ ದೇಗುಲ ಅಂತ ಹೆಸರು ಮಾತ್ರ ಇದೆ. ಜ್ಞಾನ ದೇಗುಲಕ್ಕೆ ಕೈ ಮುಗಿದು ಒಳಬರುವಂತ ವಿದ್ಯಾರ್ಥಿಗಳು ಯಾರು ಸಹ ಇಲ್ಲ. ಇನ್ನಾದ್ರೂ ಈ ಸಂಬಂಧ ಎಚ್ಚೆತ್ತುಕೊಂಡು ಈ ಕಟ್ಟಡಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನ ಒದಗಿಸಿ ಸಾರ್ವಜನಿಕರಿಗೆ ಈ ಗ್ರಂಥಾಲಯನ ಅನುವು ಮಾಡಿಕೊಡ್ಬೇಕು. ಹೆಚ್ಚಿನ ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗೋಸ್ಕರ ಈ ಕಟ್ಟಡವನ್ನ ಬಳಸ್ಕೊಬೇಕು ಅಂತೇಳಿ ಸಾರ್ವಜನಿಕರ ಒತ್ತಾಸೆ ಕೂಡ ಆಗಿರುವಂತದ್ದು. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಕಾರ್ಯಗತ ಮಾಡಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನ ಹೆಚ್ಚಾಗಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇರುವಂತದ್ದು. ಕ್ಯಾಮ್ರಾಮನ್ ರಮೇಶ್ ಜೊತೆ ಮಹೇಶ್ PM, ಬೆಟ್ಟನಹಳ್ಳಿ. ನಾವೀಗ ಇರುವಂತದ್ದು ಎಸ್ ಗ್ರಂಥಾಲಯಗಳಿಗೆ ಎಲ್ಲರೂ ಕೂಡ ಬರಬೇಕು, ಗ್ರಂಥಾಲಯಗಳನ್ನ ನೋಡಬೇಕು. ಸಿದ್ದರಾಮಯ್ಯ ಅವರು ಸ್ವಲ್ಪ ಆ ಕಡೆ ತಲೆ ಹಾಕಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ಅಕ್ಟೋಬರ್ ತಿಂಗಳ ಅಂತ್ಯದಲ್ಲಿ ನಡೆಯುವಂತಹ ಯುದ್ಧಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಜನಸಾಮಾನ್ಯರ ವಿಚಾರಗಳಿಗೂ ಸ್ವಲ್ಪ ಕಾಂಗ್ರೆಸ್ ತಲೆ ಕೆಡಿಸ್ಕೊಂಡ್ರೆ ಗ್ರಂಥಾಲಯಗಳಲ್ಲಿ ವಿದ್ಯಾರ್ಜನೆ ಆಗೋದು ಪಕ್ಕ. ದೇವನಹಳ್ಳಿಯಲ್ಲಿ ಸುಮ್ಮನೆ ಗ್ರಂಥಾಲಯವನ್ನು ನೋಡ್ತಾ ಇದ್ದೀರಾ ನೀವು, ಅದು ಹೆಂಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಸೊ ಅದು ಸ್ವಲ್ಪ ಗಮನವನ್ನು ಹರಿಸಿದ್ರೆ ಇನ್ನೂ ಕೂಡ ನಿಮ್ಮನ್ನ ತುಂಬಾ ಅಭಿಮಾನದಿಂದ ಕಾಣ್ತಾರೆ ಇಲ್ಲಿರುವಂತಹ ಜನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.